ನಾನಂತೂ ಈ ಒಂದು ಶಾರ್ಟ್ ಫಿಲಮ್ನ ನೋಡಿದೆ. ಡಾರ್ಕ್ ಅನ್ನೋದು ಸಿಕ್ಕಾಪಟ್ಟೆ ಸಖತ್ತಾಗಿ ರಿಯಲಿಸ್ಟಿಕ್ ಆಗಿದ್ದು. ಹುಟ್ಟುಹಬ್ಬ 17ನೇ ತಾರೀಕಿದೆ. ಅವತ್ತಿನ ದಿವಸ ಸಂಜೆ 5 ಗಂಟೆಗೆ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡಬೇಕು. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಐ ಕ್ಯಾನ್ ಸಿ ನನಗೆ ಗೊತ್ತಾಗ್ತಿದೆ ತೇಜಸ್ ಮತ್ತು ಆದೇಶ್ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಸ್ಕ್ರೀನ್ ಮೇಲೆ. ಆಲ್ಸೋ ಮಧು ಡೈರೆಕ್ಟರ್ ಅವ್ರಿಗೆ ಬಿಗ್ ಥ್ಯಾಂಕ್ಸ್. ಬಿಕಾಸ್ ಇಂಥ ಚಿಕ್ಕ ಕಲಾವಿದರಿಗೆ ಆಪರ್ಚುನಿಟಿ ಕೊಟ್ಟಾಗೆ ಅವರ ಪ್ರತಿಭೆ ಏನು ಅಂತ ಹೊರಬರೋದು. ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಎಲ್ಲರೂ ಮಾರ್ಚ್ 17 ಆನಂದ ಆಡಿಯೋ ಯೂಟ್ಯೂಬ್ ಚಾನಲ್ ನೋಡಿ ಮೂವೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಡಾರ್ಕ್ ಟೀಮ್. ತೇಜಸ್ ಅವ್ರ ಸಿಸ್ಟರ್ ಎಷ್ಟು ಪ್ರೌಡ್ ಫೀಲಿಂಗ್ ಅಂತ ಅಂದರೆ ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್ ಗೈ. ಆನ್ ಹಾರ್ಡ್ ವರ್ಕ್, ಆನ್ ಡೆಡಿಕೇಶನ್ ಟು ದ ಮೂವೀಸ್, ಆನ್ ಈಸ್ ಡ್ರೀಮಿಂಗ್ ಬಿಗ್. ಅವ್ನಿಗೆಲ್ಲ ಸಕ್ಸಸ್ ಸಿಗಲಿ, ಟೀಮ್ಗೆ ಒಳ್ಳೆ ಸಕ್ಸಸ್ ಸಿಗಲಿ. ಆ್ಯಂಡ್ ಮಾರ್ಚ್ 17 ರಿಲೀಸ್ ಆಗ್ತದೆ. ಪ್ಲೀಸ್ ಎಲ್ಲರೂ ನೋಡಿ ಆ್ಯಂಡ್ ಪ್ಲೀಸ್ ಸೇ ನೋ ಟು ದ ಪ್ರೈಸ್. ಆ್ಯಂಡ್ ಆದರ್ಶ್ ಆ್ಯಂಡ್ ತೇಜಸ್, ಗುಡ್ ಲಕ್ ಫಾರ್ ಯು ಗೈಸ್. ಎಲ್ಲ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಎಲ್ಲ ಹೊಸ ಕಲಾವಿದರು ಮಾಡಿದ್ದಾರೆ. ನೀವು ಪ್ಲೀಸ್ ಸಪೋರ್ಟ್. ಮೂವಿ ನೋಡಿ ಹೋಗಿ, ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ರಿಗೂ ಹಾರ್ಡ್ ವೆಲ್ಕಮ್. ಆ್ಯಂಡ್ ಇವತ್ತಿನ ಸಿನಿಮಾ ಡಾರ್ಕ್ ಸಿನಿಮಾ ನನ್ನ ಕಸಿನ್ ತೇಜಸ್ ಅವರು ನಡೆಸಿರೋ ಸಿನಿಮಾ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಪೈರಸಿನ ನಿಲ್ಲಿಸಬೇಕು ಅನ್ನೋ ಒಂದು ಮೆಸೇಜ್ನ ಕ್ಲಿಯರ್ ಕಟ್ಟಾಗಿ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಪ್ಲೀಸ್ ಎಲ್ಲರೂ ನಮ್ಮ ಆಡಿಯೋ ಆನಂದ್ ಆಡಿಯೋ ಚಾನಲಲ್ಲಿ ರಿಲೀಸ್ ಆಗ್ತಿದೆ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಒಂದು ಒಳ್ಳೆ ಕಾಲಿಂದ ನಮ್ಮ ಕನ್ನಡ ಸಿನಿಮಾ ಇನ್ನೂ ಬೆಳೆಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ದಿ ಎಂಟೈರ್ ಕ್ರೂ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ನಾನು ತುಂಬ ಇದು ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಒಂದು ರಿಯಲ್ ಟೈಮ್ ಸಿನಾರಿಯೋನ ಈ ಥರ ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಕಾಮನ್ ಪೀಪಲ್ ಎಲ್ಲರೂ ಇದನ್ನು ನೋಡಬೇಕು, ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಆಲ್ ದಿ ಬೆಸ್ಟ್ ದಿ ಎಂಟೈರ್ ಟೀಮ್. ಕ್ಲೋಸ್ ಫ್ರೆಂಡ್ಸ್ ನಮ್ಮದು. ಮೋರ್ ದೆನ್ 2 ಇಯರ್ಸಿಂದ ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ, ಹೊಸ ಕಾನ್ಸೆಪ್ಟ್ನ ತಂದಿದ್ದಾರೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋದಿಲ್ಲ. ಸೊ ಇಂಡಸ್ಟ್ರಿಯಲ್ಲಿ ಏನಾಗ್ತದೆ ಅಂದರೆ ಪೈರಸಿ ಆಲ್ಮೋಸ್ಟ್ ನಾವೆಲ್ಲ ಇದೇನಿರೋದು ಮಧ್ಯಾಹ್ನ ಬೆಳಗ್ಗೆ ಬಂದು 12 ಗಂಟೆಗೆ ಮೂವಿ ಬಂದುಬಿಡುತ್ತೆ. ಟೆಲಿಗ್ರಾಮ್ ಆಗಿರ್ಬೋದು, ಬೇರೆ ಲಿಂಕ್ಸ್ ಆಗಿರ್ಬೋದು. ಸೊ ಸ್ಟಾಪ್ ಪೈರಸಿ ಆ್ಯಂಡ್ ವಾಚ್ ಕನ್ನಡ ಮೂವೀಸ್. ಕನ್ನಡ ಮೂವಿ ನೋಡಿ ಬೆಳೆಸೋಣ. ಆದರ್ಶ್ ಶೆಟ್ಟಿ ಅವರ ಮಾತುಕತೆ ತುಂಬ ಚೆನ್ನಾಗಿದೆ. ಮತ್ತು ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಸಿನಿ ಇಂಡಸ್ಟ್ರಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂದರೆ ಪೈರಸಿ ಬಗ್ಗೆ ಎಷ್ಟು ಅದು ವಾರ್ನಿಂಗ್ ಕಾಲ್ ಆಗಿದೆ ಅಂತೇಳಿ ಅವ್ರು ತಿಳಿಸಿದ್ದಾರೆ. ಮತ್ತು ಕನ್ನಡ ಇಂಡಸ್ಟ್ರಿ ಈಗಿನ ಪರಿಸ್ಥಿತಿಯಲ್ಲಿ ಈ ಪೈರಸಿ ಅನ್ನೋದು ತೆಗೆದ್ರೆ ಯಾವ ಮಟ್ಟಕ್ಕೆ ಬೆಳಿಬೋದು ಕನ್ನಡ ಇಂಡಸ್ಟ್ರಿ ಈ ಒಂದು ಶಾರ್ಟ್ ಫಿಲ್ಮ್ ಮುಖಾಂತರ ಆದರ್ಶ್ ಶೆಟ್ಟಿ ಅವರು ಹೇಳಿದ್ದಾರೆ. ಸಿನಿಮಾದಲ್ಲಿ ಹೇಗಾಗುತ್ತೆ ಅಂದರೆ ಒಬ್ಬ ಡೈರೆಕ್ಟರ್ ಹೇಗೆಲ್ಲ ಅಪ್ರೋಚ್ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಅವ್ರು ಕನಸು ಕಂಡ್ಕೊಂಡಿರ್ತಾರಲ್ವ, ಅದನ್ನು ಏನು ಮಾಡಿದ್ದಾರೆ, ಒಂದು ಒಳ್ಳೆ ಅದ್ಭುತವಾದ ಮೂವಿ ಮಾಡಿದ್ದಾರೆ. ಯಾಕೆಂದರೆ ಒಳ್ಳೊಳ್ಳೆ ಡೈರೆಕ್ಟರ್ಗಳಿಗೆ, ಇವಾಗ ತಾನೇ ಬರುವಂತಹ ಡೈರೆಕ್ಟರ್ಗಳಿಗೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಓಕೆ, ಇವಾಗ ಯಾಕೆಂದರೆ ಹಿಂದೆ ಎಷ್ಟೋ ಸಿನಿಮಾಗಳು ಬಂದಿರ್ಬೋದು, ಬಟ್ ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಅದ್ಭುತ ಡೈರೆಕ್ಟರ್ಗಳಾಗಿರ್ತಾರೆ. ಹಾಗಾಗಿ ಅವ್ರುಗಳನ್ನ ಅವರು ಮಾಡುವಂಥ ಒಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಮತ್ತು ಪ್ರೊಡ್ಯೂಸರ್ಗಳು ಅಷ್ಟೇ ಒಳ್ಳೊಳ್ಳೆ ಕಲಾವಿದರನ್ನ ಬೆಳೆಸಿ ಒಳ್ಳೊಳ್ಳೆ ಡೈರೆಕ್ಟರ್ಗಳಿಗೆ ಕೆಲಸ ಕೊಡಿ ಅಂತ. ಸಿನಿಮಾ ಡಾರ್ಕ್ ಕತೆ ಹೊಡೆದಿದ್ದೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನನಗೆ ಹೊಡೆದಿದ್ದು ಸುಮಾರು ಒಂದು 4-5 ವರ್ಷದ್ದು ಪ್ರಾಜೆಕ್ಟ್ ಇದೆ. ಆಕ್ಚುಲಿ ಏನಂದ್ರೆ ದೊಡ್ಡವ್ರಿಗೆ ಯಾರಿಗೂ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟೆ. ಆದ್ರೆ ದೊಡ್ಡವ್ರು ಯಾರು ಹೊಸಬ್ರಿಗೆ ಚಾನ್ಸ್ ಕೊಡಲ್ಲ ಅನ್ನೋದು ಇಡೀ ಇಂಡಸ್ಟ್ರಿಗೆ ಗೊತ್ತು. ಹಾಗಾಗಿ ಹೊಸ ಟೀಮ್ ಇಟ್ಕೊಂಡು ಏನಾರ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಮಾಡಿದೆ. ಚೆನ್ನಾಗಿ ಬಂದಿದೆ. ನಾನು ಅನ್ಕೊಂಡಿದ್ದೀನಿ, ನೀವ್ ಹೇಳ್ಬೇಕು ಏನಾಗಿ ಹೆಂಗ್ ಬಂದಿದೆ ಸಿನಿಮಾ ಅಂತ ಹೇಳಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಹುಡುಗರು ಹಗಲು ರಾತ್ರಿ ಕಷ್ಟಪಟ್ಟು ಆಕ್ಟ್ ಮಾಡಿ ಸಿನಿಮಾ ಮಾಡಿದೀವಿ. ಇಲ್ಲಿ ಯಾರ್ದು ಎಲ್ಲರದು ಟೀಮ್ ವರ್ಕ್. ಇದಕ್ಕೆ ಇನ್ನೊಬ್ರು ಕಾರಣಕರ್ತರಿದ್ದಾರೆ, ತುಂಬಾ ದೊಡ್ಡ ವ್ಯಕ್ತಿ ಅವರು. ಇಡೀ ಸಿನಿಮಾ ಕಾರಣಕ್ಕೆ ಅವರು ನಮ್ಮ ಕೋ ಡೈರೆಕ್ಟರ್ ಆದಂತ ಸುಗು ಸಾವ್ಕಾರ್ ಅವರು ಇಡೀ ಸಿನಿಮಾ ಕಾರಣಕರ್ತರವರು. ನಮಗೆ ಪರಿಚಯ ಆಗಿದ್ದು ಫ್ರೆಂಡ್ 3ನೇ ವ್ಯಕ್ತಿ ಕಡೆ. ದಯವಿಟ್ಟು ಬರ್ಬೇಕು ಸರ್, ಬನ್ನಿ ಸಾರ್. ನೀವಿಲ್ಲ ಅಂದ್ರೆ ಸಿನಿಮಾನೇ ಇಲ್ಲ, ಬನ್ನಿ ಸರ್. ನೀವೇನ್ ಸರ್ ನೀವು? ಹೀಗಾಗಿ ಈ ಡಾರ್ಕ್ ಅಂತ ಏನಕ್ಕೆ ಹೆಸರಿಟ್ಟಿದೀವಿ ಅಂದ್ರೆ ಇದು ಒಂದು ಕತ್ತಲೆ ಲೈಫ್. ಸುಮಾರು 17 ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿ ಇದ್ದೀನಿ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಆರ್ಟಿಸ್ಟ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದು ಸುಮಾರು 12 ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿದೀನಿ. ಆದ್ರೆ 12 ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಅಲ್ಲೂ ದಿ ಬೆಸ್ಟ್ ಸಿನಿಮಾ ನನಗೆ ಇದು ದಿ ಬೆಸ್ಟ್. ಹಲವಾರು ಸಿನಿಮಾ ಮಾಡಿರ್ಬೋದು, ಆದ್ರೆ ಇದು ದಿ ಬೆಸ್ಟ್ ಸಿನಿಮಾ. ತುಂಬಾ ಚೆನ್ನಾಗಿ ಮಾಡಿದೀವಿ ಇಷ್ಟಪಟ್ಟು.
ಜನರು ಯಾವ ರೀತಿ ತಗೋತಾರೆ. ದಯವಿಟ್ಟು ಎಲ್ಲರೂ ನಾಳೆ 17ನೇ ತಾರೀಕು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟಿದ ದಿನ ಸಂಜೆ 5:05ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆನಂದ್ ಆಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. ಹಾಗೆ ಪೈರಸಿ ಅಂತ ಒಂದು ಮ್ಯಾಟ್ರಿಕ್ ಬರೋಣ. ಯಾವ್ದೇ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿದ್ರು ಸಿನಿಮಾ ನೋಡಿದೆ ಮಗ ಅಂತ ಕೇಳಿದ್ರೆ ನೋಡಿದೆ ಮಗ ಅಂತ 24 ಗಂಟೆ ಒಳಗಡೆ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ? ಮೊಬೈಲಲ್ಲೇ ನೋಡಿರ್ತಾರೆ. ಬೆಳಗ್ಗೆ ಆಗಿರೋ ಸಿನಿಮಾ ರಿಲೀಸ್ ಆಗಿರೋ ಸಿನಿಮಾನ ಮಧ್ಯದಲ್ಲೇ ನೋಡ್ತಿರ್ತಾರೆ. ಬೇಕಾದ್ರೆ ನಾನು ಇಲ್ಲಿ ಕೂತಿರೋರಲ್ಲೇ ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ತೀನಿ ನಾನು ಯಾರ್ದು ಯಾವ ಆ್ಯಪ್ ಇದೆ, ಯಾರು ಪೈರಸಿ ಸಿನಿಮಾ ನೋಡ್ತಾ ಇದ್ದಾರೆ ಅಂತ ಹೇಳಿ. ಆ ತರ ಇರುತ್ತೆ. ಈಗ ನಮ್ಮ ಕನ್ನಡ ಚಿತ್ರರಂಗ ಹೆಂಗಾಗಿದೆ ಅಂದ್ರೆ ರಾಜನಿಲ್ಲದ ಸಾಮ್ರಾಜ್ಯ. ಅಧಿಕಾರಿ ಅಂದ್ರೆ ರಾಜರೇ ಇಲ್ಲ ನಮ್ಮ ಸಾಮ್ರಾಜ್ಯಕ್ಕೆ. ಲೀಡರ್ಶಿಪ್ ಅನ್ನೋದಿಲ್ಲ. ಅದರ್ಸ್ ಲ್ಯಾಂಗ್ವೇಜ್ ತಗೊಂಡ್ರೆ ಎಲ್ಲ ಯಾರೋ ಒಬ್ಬರನ್ನ ಕರೆಸಿ ಮನೆ ಕರೆಸಿ ಮೀಟಿಂಗ್ ಮಾಡಿ ಎಲ್ಲಾ ಸಿನಿಮಾಗಳು ಪೈರಸಿ ಆಗದಂಗೆ ಆದಷ್ಟು ತಡೆಗಟ್ತಾರೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗ್ಬಿಟ್ಟಿದೆ ಕನ್ನಡದಲ್ಲಿ. ಯಾರು ಹೇಳೋಲ್ಲ ಇಲ್ಲಿ. ಅವ್ರ ಪಾಡಿಗೆ ಅವ್ರ ಬಿಸ್ನೆಸ್ ಮೈಂಡ್. ಎಲ್ಲರಿಗೂ ಬಿಸ್ನೆಸ್ ಅನ್ನೋದನ್ನ ಅಂತರ್ಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ದಯವಿಟ್ಟು ನಾನು ಹೇಳೋದೇನಂದ್ರೆ ಇದೊಂದು ಸಿನಿಮಾದಿಂದ ನಾನು ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ. ನಾನೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಶಾರ್ಟ್ ಫಿಲಮ್ ಅನ್ನೋ ಪ್ರಯತ್ನ ನಮ್ಮ ಟೀಮ್ ಇಟ್ಕೊಂಡು ಮಾಡಿದೀನಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಡೀ ಅವರ ಅರ್ಧ ಲೈಫೇ ಮುಡಿಪಾಗಿಟ್ಟಿದ್ದಾರೆ ಸಿನಿಮಾಗೆ. ಇವತ್ತು ಇದೊಂದು ದೊಡ್ಡ ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ದಯವಿಟ್ಟು ನೋಡಿ ಸಿನಿಮಾನ ಹೇಗಿದೆ ಅಂತ ಒಪಿನಿಯನ್ ತಿಳಿಸಿ. ದಯವಿಟ್ಟು ಈ ಪೈರಸಿಯನ್ನ ತಡೆಗಟ್ಟಕ್ಕೆ ದಯವಿಟ್ಟು ಎಲ್ಲರೂ ಸಾಥ್ ಕೊಡಿ ಅಂತ ಈ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಗೆ ಸ್ಟೋರಿ ಕೇಳಿದಾಗ್ಲೇ ಓಕೆ ಲೈಕ್ ಆಯ್ತು. ಬಿಕಾಸ್ ಏನಂದ್ರೆ ಇವತ್ತಿನ ರಿಯಲ್ ಲೈಫ್ ಅಲ್ಲಿ ನಡೀತಿರುವಂತಹ ಸ್ಟೋರಿಗಳು. ಎಷ್ಟೋ ಜನ ಮೂವಿ ಮಾಡ್ತಾರೆ, 1 day or 2 day, 3rd day ನಮಗೆ ಟೆಲಿಗ್ರಾಮ್ ಅಲ್ಲಿ ಸಿಕ್ಬಿಡುತ್ತೆ ಮೂವಿ. ಆರಾಮಾಗಿ ನಾವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ಈ ತರ ಆದಾಗ ಒಬ್ಬ ಡೈರೆಕ್ಟರ್ ಆಗ್ಲಿ ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗ್ಲಿ ಅವನ ಕತೆ ಏನು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಖಾಲಿ ಒಂದು 10,000 20,000ದಲ್ಲಿ ಒಂದು ಸಿನಿಮಾ ಮಾಡಕ್ ಆಗಲ್ಲ. ಕೋಟ್ಯಾಂತರ ರೂಪಾಯಿ ಬಜೆಟ್ ಹಾಕುವಾಗ ಅದಕ್ಕೆ ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ನಾವು ಕೊಡ್ಬೇಕಂತ ಒಂದು ಚಿಕ್ಕ ಪ್ರಯತ್ನ ಮಾಡಿ ತೋರಿಸಿದೀವಿ. ರೀಚ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ ಅಂತ. ಸಿನಿಮಾ ಹೆಂಗಿತ್ತು? ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜನಗಳು ಸಪೋರ್ಟ್ ಮಾಡಬೇಕು. ನಮಗೆ ಈ ಪೈರಸಿ ಅನ್ನೋ ಭೂತ ಇಲ್ಲಿಂದ ಸ್ಟಾಪ್ ಆಗೋದಂತ ನನ್ನ ಭರವಸೆ. ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಪೌರಸರಟನ ಅಕಾಡೆಮಿ ನಮ್ಮ ಸಂಸ್ಥೆ, ಮಾಲೂರ್ ಸರ್ ಅದಕ್ಕೆ ಇನ್ಚಾರ್ಜ್. ಸೊ ಇಲ್ಲಿ ಬಂದಿರೋ ಸಾಕಷ್ಟು ಆಕ್ಟ್ ಮಾಡಿರೋಂಥ ಮತ್ತೆ ಎಲ್ಲ ಮಾಡೋಂಥ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟೇ, ನಮ್ಮ ಹತ್ರ ಕಲ್ತಂತವ್ರೆ. ಬಹಳ ಖುಷಿ ಆಗುತ್ತೆ. ಅವ್ರಿಗೆ ಮೊದಲನೇದಾಗಿ ಈ ಚಿತ್ರ ಮಾಡಿದಕ್ಕೆ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳು, ಥ್ಯಾಂಕ್ಸ್ ಅಂತೆಲ್ಲ ಹೇಳ್ಬೇಕು. ಯಾಕೆಂದ್ರೆ ಅವ್ನು ರಿಸ್ಕ್ ತಗೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಯಾಕೆಂದ್ರೆ ಒಂದು 100 ರೂಪಾಯಿ ಖರ್ಚು ಮಾಡಿ ಅಥವಾ 1,000 ರೂಪಾಯಿ ಖರ್ಚು ಮಾಡಿ ಮಾಡೋದೇ ಕಷ್ಟ. ಹಾಗಾಗಿ ಒಂದು ರಿಸ್ಕ್ ತಗೊಂಡು ಅವರೊಂದು ಲೈಫ್ ನ ಟ್ರೈ ಮಾಡಿದ್ದಾರೆ. ಈ ಕತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ನಮ್ಮ ಹುಡುಗರು ಹೇಗೆ ಮಾಡಿದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಮುಂದೆ ನಿಮ್ ಸಿನಿಮಾದಲ್ಲಿ ಸ್ಕ್ರೀನ್ ಅಲ್ಲಿ ನೀವು ನೋಡ್ಬೇಕು ಅಂತ ನನಗೆ ಇಷ್ಟ ಆಗುತ್ತೆ, ಆಸೆ ಆಗುತ್ತೆ. ನೀವು ಇವತ್ತು ಪೈರಸಿ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಹೆದರಬೇಡಿ. ನಮ್ಮ ಪಕ್ಕದಲ್ಲಿ ಕಾನೂನಿದೆ, ಧೈರ್ಯವಾಗಿ. ಹಾಗಾಗಿ ನಮ್ಗೆ ಏನೇ ಸಮಸ್ಯೆ ಬಂದ್ರು ಕಾನೂನು ನಮ್ಮ ಜೊತೆ ಯಾವಾಗಲೂ ಸಪೋರ್ಟ್ ಮಾಡಿದೆ. ಹಿಂದೆಯಿಂದ ಕೂಡ ಹೋರಾಟ ಆಗಿದೆ. ಅದು ಕೂಡ ಒಂದು ನಮ್ಮ ಸಿನಿಮಾದ ಒಂದು ಕೆಟ್ಟ ಪದ್ಧತಿ ಇರ್ಲಿ. ನಮ್ಮ ಪ್ರಯತ್ನ, ನಮ್ಮ ಶಕ್ತಿ, ನಮ್ದೇನಿದೆ ಪ್ರಯತ್ನ ಮಾಡೋಣ. ಜನಗಳನ್ನ ಮೆಚ್ಚಿಸುವಂತ ಪ್ರಯತ್ನ ಮಾಡೋಣ. ಜನ ಸಿನಿಮಾ ಚೆನ್ನಾಗಿದ್ರೆ ಥಿಯೇಟರ್ ಬಂದೇ ಬರ್ತಾರೆ. ಸಿನಿಮಾ ಅನ್ನೋದು ಥಿಯೇಟರ್ ನೋಡುವಂತದ್ದೇ. ಈ ಸೀರಿಯಲ್ಲು ಗಿರಿಯಲ್ಲು ಬೇರೆ ನೋಡೋದು, ಬೇರೆ ಕಡೆ ಮೊಬೈಲ್ ಅಲ್ಲಿ ನೋಡುವಂಥದ್ದು. ಬಟ್ ಈಗ ಸ್ವಲ್ಪ ಚೇಂಜ್ ಆಗಿದೆ ಫಾರ್ಮೆಟ್. ಆದ್ರೂ ಕೂಡ ನೀವು ನಿಮ್ಮ ಏನ್ ಗುರಿ ಇದೆ, ಕನಸಿದೆ, ಯಾವ್ದ್ರ ಬಗ್ಗೆ ಏನೋ ಚಿಂತೆ ಮಾಡಬೇಡಿ. ಧೈರ್ಯವಾಗಿ ಸಿನಿಮಾಗೆ ಹೋಗಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಡಾರ್ಕ್ ಆಕ್ಚುಲ್ ಆಗಿ ಇದನ್ನ ಕರೆಕ್ಟ್ ಆಗಿ ತಗೊಂಡ್ರೆ ಈ ಫಿಲಂ ಪಕ್ಕಾ ಬ್ರೈಟ್. ಸೊ ಕಾನ್ಸೆಪ್ಟ್ ಇಂದ ಹಿಡಿದು ತುಂಬಾನೇ ಚೆನ್ನಾಗಿದೆ. ಅಂಡ್ ಸರ್ ಎಲ್ಲ ಹೇಳ್ದಂಗೆನೆ ಇದರಲ್ಲಿ ಪಕ್ಕಾ ಟ್ರೂತ್ ತೋರಿಸಿದಾರೆ. ಇವಾಗ ನಾನೇ ಒಂದು ಸಿನಿಮಾ ಕಮಿಟ್ ಆಗಿ ಫೋರೆನ್ಸಿಕ್ಸ್ ಆದ್ಮೇಲೆ ಕಂಪ್ಲೀಟ್ ಒಂದು 6-7 ಮಂತ್ಸ್ ಇಂದ ಹೇರ್ ಬಿಡ್ತಾ ಇದ್ದೀನಿ. ಬಾಡಿ ಟ್ರಾನ್ಸ್ಫಾರ್ಮೇಶನ್ ನಾವೆಲ್ಲ ಏನೇನೋ ಕಷ್ಟಪಟ್ಟು ಏನೇನೋ ಮಾಡ್ತಾ ಇರ್ತೀವಿ. ಸರ್ಕಸ್ ಎಲ್ಲ ಮಾಡಿ ಥಿಯೇಟರ್ಗೆ ಬಂದು ಗುಡ್, ನಮ್ಮ ಆಡಿಯನ್ಸ್ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಸಾಯಂಕಾಲ ಮನೆಗೆ ಹೋಗ್ತಿದ್ದಂಗೆ ಕಾಲ್ ಬರುತ್ತೆ, ಮೂವಿ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು. ನಾನು ನೀನ್ ಬಂದೇ ಇಲ್ವಲ್ಲ, ಹೆಂಗೋ ನೋಡಿದೆ ಅಂದ್ರೆ, ಇಲ್ಲ ಮಚ್ಚ ನನ್ನ ಫೋನಲ್ಲೇ ನಿನ್ ಫಿಲಮ್ ಬಂದ್ಬಿಡ್ತು ಅಂತಾರೆ. ಸೊ ಫಸ್ಟ್ ಪೈರಸಿನ್ ಸ್ಟಾಪ್ ಮಾಡಿದ್ರೆ ಆಕ್ಚುಲಿ ಎಲ್ಲಾ ಫಿಲಮು ತುಂಬಾನೇ ಒಂದು ಮಟ್ಟಿಗೆ ಹೆಸರು ಮಾಡುತ್ತೆ. ಸೊ ಜನರಿಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಫಸ್ಟ್ ಬರ್ತಾ ಇದ್ದಿದ್ದು ಸಿನಿಮಾನೇ. ಅಂಡ್ ಯಾವತ್ತು ಸಿನಿಮಾನೇ ಆಗಿರ್ಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ.
ಇವಾಗ ಎಲ್ಲ ಫೋನಲ್ಲೇ ಆಲ್ಮೋಸ್ಟ್ ಅವ್ರ ಎಂಟರ್ಟೈನ್ಮೆಂಟ್ ನ ತೀರ್ಸ್ಕೊತಾ ಇರ್ತಾರೆ, ಲೈಕ್ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ. ಸೊ ನಾವು ಶಾರ್ಟ್ ಫಿಲಮ್ಸ್ನೆಲ್ಲ ಮಾಡೋ ರೀಸನ್ಸೇ ಅದು. ಸೊ ಅವಾಗ ಆ ಟೈಮಲ್ಲಾದ್ರೂ ಅವರು ನೋಡಿ ಆ ಶಾರ್ಟ್ ಫಿಲಮ್ಸ್ ಅಲ್ಲಿ ಪ್ರತಿಯೊಂದು ಶಾರ್ಟ್ ಫಿಲಮ್ ಅಲ್ಲೂ ಕೂಡ ಮೆಸೇಜ್ ಇರುತ್ತೆ. ಆ ಮೆಸೇಜ್ ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್. ಒಳ್ಳೇದಾಗ್ಲಿ. ತುಂಬಾನೇ ಚೆನ್ನಾಗಿದೆ. ಮೇಕಿಂಗ್ ವೈಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದೀರಾ. ಅಂಡ್ ಸುಮಾರು ಡೈರೆಕ್ಟರ್ಸ್ಗಳು ಊರಿಂದ ಬಂದು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಿರ್ತಾರೆ. ಅಂಡ್ ಆಕ್ಟರ್ಸ್ಗಳು ಕೂಡ. ಸೊ ಪೈರಸಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು, ಇದರಿಂದ ಸುಮಾರು ಕಲಾವಿದರುಗಳೆಲ್ಲ ಮತ್ತೆ ಊರ್ಗ್ ಹೋಗೋದು, ಬೇರೆ ಏನೋ ಕೆಲಸ ಮಾಡೋದು, ಈ ತರ ಎಲ್ಲ ನಡೀತಾ ಇದೆ. ಸೊ ಪೈರಸಿ ಸ್ಟಾಪ್ ಆಗ್ಬೇಕು. ಅಂಡ್ ಕನ್ನಡ ಆಡಿಯನ್ಸ್ ಇನ್ನಷ್ಟು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು. ಸೊ ಫಸ್ಟ್ ಆದ್ಯತೆ ಕನ್ನಡ ಸಿನಿಮಾಗೆ ಕೊಡೋಣ, ಆಮೇಲೆ ಬೇರೆ ಸಿನಿಮಾ ನೋಡೋಣ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿರ್ತೀರ ಎಲ್ಲ ತುಂಬಾ ಒಂದು, ಯಾಕೆಂದ್ರೆ ಇವತ್ತು ಒಂದು ಚಿತ್ರ ಮಾಡಬೇಕಂದ್ರೆ ತುಂಬಾ ಕಷ್ಟ. ಅಂತದ್ರಲ್ಲಿ ಹೊಸ ಪ್ರತಿಭೆಗಳು ಒಂದು ಒಳ್ಳೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಮೊನ್ನೆನೂ ಸಹ ಬಂದು ಸರ್ ಹೇಳಿದ್ರು ನಿಮ್ಮ ಈ ಸಿನಿಮಾ ನೋಡಿ ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಅದೇ ನಿಟ್ಟಿನಲ್ಲಿ ನೋಡಿಲ್ಲ, ಆದ್ರೂ ಒಂದ್ ಮಾತು ಹೇಳ್ತೀನಿ, ಎಲ್ಲ ದೊಡ್ಡವ್ರು ಮಾತಾಡಿದ್ದಾರೆ. ತುಂಬಾ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಕ್ಕೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರ್ಲಿ ಅಂತ ಆಶಿಸ್ತೀವಿ. ಒಳ್ಳೇದಾಗ್ಲಿ. ಹಂತಕ್ಕೆ ಬಂದೆ ಸ್ವಲ್ಪ, ಆದ್ರೂ ಕೂಡ ನಂಗೆ ಬಹಳ ಹಾರ್ಟ್ ಟಚ್ ಅನಿಸ್ತು ನನಗೆ. ಅದ್ ನೋಡಿ ಇನ್ನೂ ನಾನು ಯಾಕೆ ಬೇಗ ಬರ್ಲಿಲ್ಲ ಅಂತೇಳಿ ಮಿಸ್ ಮಾಡ್ಕೊಂಡೇನೋ ಅನ್ನಂಗೆ ಅನಿಸ್ತು ನನಗೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆಕ್ಟಿವ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನ್ ನಿಜ ಜೀವನದಲ್ಲಿ ನಡೀತೈತಿ ಅನ್ನೋದನ್ನ ಲೈವ್ ಆಗಿ ತೋರಿಸಿ ಒಂದು ಮಾದರಿ ಆಗ್ತೈತಿ. ಇದರಿಂದ ಮುಂದೆ ಆಗುವಂತಹ ಈ ಪೈರೇಸಿ ಈ ಫಿಲ್ಮ್ ನಿಂತ ಬಂದಾಗ್ತದೆ ಅನ್ನೋ ಭರವಸೆ ನಮಗಿದೆ. ಎಲ್ಲರಿಗೂ ಇದರಲ್ಲಿ ಮಾಡಿದಂತ ಆಕ್ಟರ್ಗಳಿಗೆ ಒಳ್ಳೇದಾಗ್ಲಿ. ಹೊಸ ಹೊಸ ಕಲಾವಿದರು ಮುಂದೆ ಬರಲಿ. ಇದೇ ರೀತಿ ತಮ್ಮ ಬದುಕು ಕೂಡ ಬೆಳಕಾಗ್ಲಿ ಅಂತ ಹೇಳ್ತಾ ಅವ್ರೊಂದು ಮಾತು ಹೇಳಿದ್ರು, ನಮ್ದೆಲ್ಲ ಕತ್ತಲೆ ಅಂತ ಹೇಳಿ. ನಮ್ಮ ನೋಡಿದಾಗ ಮಾತ್ರ ಅದು ಬೆಳಕು ಸ್ಟಾರ್ಟ್ ಆಗ್ತಿದೆ. ಈ ಡಾರ್ಕ್ ಚಿತ್ರದಿಂದ ನಿಮ್ಮ ಬೆಳಕಾಗ್ಲಿ ಅಂತೇಳಿ, ನಿಮ್ಮ ಬದುಕು ಬೆಳಕಾಗ್ಲಿ ಅಂತ ಆಶಿಸ್ತಾ ನಂದೆರಡು ಮಾತು ಮುಗಿಸ್ತೇನೆ. ಇವತ್ತು ಎಷ್ಟೋ ಜನ ಚಿತ್ರ ಮಾಡ್ತೀವಿ ಅಂತೇಳಿ ಹೋಗಿ ಕೈ ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದನ್ನ ನೇರವಾಗಿ ತೋರಿಸಿದ್ದಾರೆ. ಬಣ್ಣದ ಬದುಕು ತುಂಬಾ ಕಷ್ಟ. ಇವೆಲ್ಲ ಇವತ್ತು ವಾಟ್ಸಾಪ್, ಈ ಮೊಬೈಲ್ ಬಂದು ಎಲ್ಲ ಮೊಬೈಲಲ್ಲೇ ಅನೇಕ ನಡಿಬಾರ್ದ ನಡೆದು ಹೋಗುತ್ತೆ. ಹಿರಿಯರು ಎಲ್ಲ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಏನೇನು ಪ್ರಾಬ್ಲಮ್ ಆಗುತ್ತೆ, ನಿರ್ಮಾಪಕರ ಕಷ್ಟ ಏನು, ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಹೇಳಿದ್ದಾರೆ. ಆದಷ್ಟು ನಾವು ಕನ್ನಡಿಗರು ಚಿತ್ರರಂಗಕ್ಕೆ ಹೋಗಿ ಕನ್ನಡ ಸಿನಿಮಾಗಳನ್ನ ಹೆಚ್ಚೆಚ್ಚಾಗಿ ನೋಡಿದ್ರೆ ದುಡ್ಡಾಗ್ತವ್ರಿಗೂ ಮತ್ತೆ ಹೊಸ ಹೊಸ ಕಲಾವಿದರು ಬರಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಒಳ್ಳೇದಾಗ್ಲಿ. ಇರೋದನ್ನ ನೀಟಾಗಿ ತೋರಿಸಿದಾರೆ, ಧೈರ್ಯ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದ. ನಾವು ಚರ್ಚೆ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ. ಆದ್ರೆ ನಮ್ಮ ಸ್ನೇಹಿತರು ನಿಜವಾಗ್ಲೂ ಕೂಡ ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ಒಂದು ಕಥೆಯನ್ನ, ಆ ನಿಜವಾದಂತ ಕಥೆಯನ್ನ ಇವತ್ತು ಮಾಡಿದ್ದಾರೆ. ನಾವು ಇದನ್ನ ಚರ್ಚೆ ಮಾಡ್ತಲೇ ಇದೀವಿ. ವರ್ಷ ಅಂದ್ರೆ ಬಹಳ ವರ್ಷದಿಂದಲೂ ಚರ್ಚೆ ನಡೀತಾನೆ ಇದೆ. ಆದ್ರೆ ಅದನ್ನೇ ಒಂದು ಚಿತ್ರ ಮಾಡಿ ಇವತ್ತು ಈ ಜನಕ್ಕೆ ಮನ ಮುಟ್ಟುತ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವನ ಬದುಕೇನು, ಅವನು ಒಬ್ಬ ನಿರ್ದೇಶಕ, ನಾನು ನಿರ್ದೇಶಕ ಆಗ್ಬೇಕು ಅಂತ ಮನೆ ಮಠ ಎಲ್ಲ ಕೆಲಸ ಬಿಟ್ಟು ಮನೆಯವ್ರ ಕೈಲಿ ಬಯಸ್ಕೊಳ್ಳೋದು, ಅದು ನಿಜವಾಗ್ಲೂ ಕೂಡ ಈ ನಾವು ಬರೀ ಇಷ್ಟು ಟೈಮಲ್ಲಿ ಅದ್ರ ನೋವು ಅನ್ಸುತ್ತೆ. ಆದ್ರೆ ಅವನ ಜೀವನ ಎಲ್ಲ ಹಾಳಾಗೋಗಿರುತ್ತೆ. ಆ ಅವನ ಜೀವನ ಬದುಕು ಅವೆಲ್ಲ ಅವನು ನೋಡಿದಾಗ ನಿಜವಾಗ್ಲೂ ಕೂಡ ಇದು ಅತ್ಯುತ್ತಮವಾದ ಉದ್ಯಮ ಇತ್ತು. ಮುಂಚೆ ಚಲನಚಿತ್ರ ನೋಡ್ಬೇಕು ಅಂತ ಹೇಳಿದ್ರೆ ಮುಂಚೆ ನಾವೆಲ್ಲ ಹುಡುಗರಲ್ಲಿ ಅಂಗಿ ಹರ್ಕೊಂಡು ಟಿಕೆಟ್ ತಗೊಂತದ್ದು. ಅಷ್ಟು ಒಂದು ಸಣ್ಣ ಊರಲ್ಲಿ 4 ಥಿಯೇಟರ್ ಇದ್ದು. ಇವತ್ತು ಏನಾಗಿದೆ, ಏನಾಯ್ತು ಇದಕ್ಕೆ ಅಂತ ನಮ್ಗೇನು ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಕೂಡ ಸ್ನೇಹಿತರು ಒಳ್ಳೆ ಒಂದು ಕಥಾ ವಸ್ತುವನ್ನ ಎಣೆದು ಅದಕ್ಕೆ ನಿಜವಾಗ್ಲೂ ಕೂಡ ಪ್ರೊಡ್ಯೂಸರ್ ನಿಜವಾಗ್ಲೂ ಕೂಡ ಬಂಡವಾಳ ಹಾಕಿ ಇವತ್ತು ಯಾರಿಗೂ ಧೈರ್ಯ ಇಲ್ಲ. ಇವತ್ತು ಯಾವುದೋ ಸಿನಿಮಾ, ನಾನು ಕೂಡ 3 ಸಿನಿಮಾ ರಿಲೀಸ್ ಮಾಡಿದೆ. ಆದ್ರೆ ಏನಾಗಿದೆ, ನಿರ್ಮಾಪಕರಿಗೆ ಅವರಿಗೆ ಮಾತ್ರ ಸತ್ಯ ಗೊತ್ತು ಏನಾಯ್ತು, ನಮ್ಮ ಸಿನಿಮಾ ಎಲ್ಲೋಯ್ತು. ಅವ್ರು ಪ್ರಾಮಾಣಿಕವಾಗಿ ನಿರ್ದೇಶಕರು ಎಲ್ಲಾ ಕೆಲಸ, ಅವ್ರ ಜೀವಮಾನ ಏನಿರುತ್ತೆ ಅದೆಲ್ಲ ತಿಳಿಯೋದು, ಅವರೆಲ್ಲ ಆಗುವಗಳನ್ನ ಏನು
ಈ ಏನು ಬೇಕು, ಈ ಕಥೆಗೆ ಏನು ಬೇಕು ಬೇಡ ಎಲ್ಲ ಹುಡುಕಿ ತಡಕಿ ಎಲ್ಲದನ್ನು ತಂದು ಇವತ್ತು ಒಂದು ಸ್ಕ್ರೀನ್ ಮೇಲೆ ತರೋವತ್ತಿಗೆ ಅವನು ಬಹಳ ಶ್ರಮ ಪಟ್ಟಿರ್ತಾನೆ. ಅದರಂತೆ ಆಕ್ಟಿಂಗ್ ಮಾಡೋರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಬಹಳ ಶ್ರಮ, ಅದಕ್ಕೆ ತಕ್ಕನಾಗಿ ಬಂಡವಾಳ, ಅದಕ್ಕೆ ತಾಂತ್ರಿಕ ವರ್ಗಗಳು ನಿಜವಾಗ್ಲೂ ಕೂಡ ತಾಂತ್ರಿಕ ವರ್ಗನೂ ಬಹಳ ಕಷ್ಟ ಇದೆ. ಅವರು ಬಹಳ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲರ ಶ್ರಮದ ಫಲ ಆ ಚಿತ್ರ ಸಕ್ಸಸ್ ಆದಾಗ ಮಾತ್ರ ಸಂತೋಷ ಆಗುತ್ತೆ. ಇಲ್ಲದೆ ಹೋದ್ರೆ ಈ ಸ್ಥಿತಿನೇ. ಈಗ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅವರು ಸತ್ತಂತೆ ತೋರಿಸಿದ್ರು, ನಾವು ನಿಜವಾಗ್ಲೂ ಸತ್ತಿರ್ತೀವಿ, ನಾವು ಬದುಕಿದ್ದು ಸತ್ತಿರ್ತೀವಿ. ಯಾವಾಗಾದ್ರೂ ಚಿತ್ರ ಸೋತಾಗ ಶಾರ್ಟ್ ಮೂವಿಯನ್ನ ಮಾಡಿದ್ದಾರೆ, ಅದು ಯಶಸ್ವಿ ಆಗಲಿ ಅಂತೇಳಿ ನನ್ನ ಕನಸು. ಹಾಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತೆ ಆ ಟೀಮ್ ವರ್ಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.